ನಮಸ್ಕಾರ ಕರುನಾಡು, ನಾನು ನಿಮ್ಮ ಕಾವೇರಿ. ಫ್ರೆಂಡ್ಸ್, ನಾವಿವತ್ತು ಮಶ್ರೂಮ್ ಸಾಂಬಾರು ಮತ್ತು ಸ್ವೀಟ್ ಪೊಟ್ಯಾಟೊ ಚಪಾತಿ ಮಾಡೋಣ. ಫ್ರೆಂಡ್ಸ್ ನೋಡಿ, ಮಶ್ರೂಮ್ ಸಾಂಬಾರು ಮಾಡೋಕ್ಕೆ ನಾನು ಆಲ್ರೆಡಿ ಮಶ್ರೂಮ್ಸ್ನ ತೊಗೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಅದನ್ನು ಚಿಕ್ಕ ಚಿಕ್ಕದಾಗಿ ಬಿಡಿಸಿ ನೀರಲ್ಲಿ ಹಾಕಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಸ್ವಲ್ಪ ಟೈಮ್ನು ಇದು ಒಳಗಡೆ ಧೂಳು ಮತ್ತು ಕಸ ಇದ್ದರೆ ಹೋಗಲಿ ಅಂತ ನಾನು ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ನೀವೇ ನೋಡ್ಬೋದು, ಇಲ್ಲಿ ಮಶ್ರೂಮ್ಸು ಚಿಕ್ಕ ಚಿಕ್ಕದಾಗಿ ಮಾಡಿದ್ದೀನಿ ಅಷ್ಟೇ. ನೋಡಿಲಿ. ಸೊ ಇದಕ್ಕೆ ಮಶ್ರೂಮ್ ಸಾಂಬಾರಿಗೆ ಮಶ್ರೂಮು, ಅದಾದಮೇಲೆ ನೋಡಿ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಇದು ಶುಂಠಿ, ಬೆಳ್ಳುಳ್ಳಿ ಮತ್ತು ಇಲ್ಲಿ ನೋಡಿ ನೀವು ನೋಡ್ಬೋದು ಮೆಣಸು ಮತ್ತು ಇಲ್ಲಿ ಜೀರಿಗೆ. ಸೊ ಮೂರೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಥರನೇ ಇದನ್ನು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಅದಾದಮೇಲೆ ನಾನು ಟೊಮೊಟೊನ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ, ಟೊಮೊಟೊ ಮಿಕ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಮ್ಗೆ ಎಷ್ಟು ಬೇಕು ನಿಮಗೆ ಟೊಮೊಟೊ ಅಷ್ಟು ತೊಗೊಳ್ಳಿ. ನಾನು ಇಷ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸರಿ, ಬನ್ನಿ ಇವಾಗ ನಾವು ಮಶ್ರೂಮ್ ಸಾಂಬಾರು ಮಾಡೋಣ. ಬನ್ನಿ. ನೋಡಿ, ಫಸ್ಟು ಆಲ್ರೆಡಿ ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ, ಗ್ಯಾಸ್ ಆನ್ ಮಾಡಿದ್ದೀನಿ. ಇವಾಗ ನಾವು ಅದಕ್ಕೆ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡೋಣ. ನಾನು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ನಿಮಗೆಲ್ಲ ಆಲ್ರೆಡಿ ಗೊತ್ತಿರೋ ಥರನೇ ನಾನು ಇವಾಗ ಸಾಸಿವೆನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಸಾಸಿವೆ ಸ್ವಲ್ಪ ತೊಗೊಂಡಿದ್ದೀನಿ. ಸೊ ಸಾಸಿವೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಸಿವೆ ಹಾಕಿದ್ದೀನಿ, ಅದು ಸ್ವಲ್ಪ ಹೊತ್ತು ಸಿಡಿಯೋ ತನಕ ವೆಯ್ಟ್ ಮಾಡೋಣ. ಸಾಸಿವೆ ಆದಮೇಲೆ ನೋಡಿ ಕರ್ಬೇವಿನ ಸೊಪ್ಪು. ಆ್ಯಸ್ ಯೂಶ್ವಲ್ ನಾನು ಕರ್ಬೇವಿನ ಸೊಪ್ಪು ಎಲ್ಲ ರೆಸಿಪಿಲೂ ಆ್ಯಡ್ ಮಾಡ್ತೀನಿ, ಸ್ವಲ್ಪ ನಮಗೆ ರುಚಿಕರವಾಗಿರಲಿ ಅನ್ನೋದ್ರಿಂದ. ಸೊ ನೋಡಿ, ಇವಾಗ ನಾನು ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಒಂದಿಷ್ಟನ್ನು ತೊಗೊಂಡು ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಪಕ್ಕದಲ್ಲಿ ಏನಿಟ್ಟಿರೋದು ಅಂತ ನೋಡಬೇಡಿ ಫ್ರೆಂಡ್ಸ್, ಅದು ನಾನು ಅನ್ನ ಮಾಡೋಕ್ಕೆ ಇಟ್ಟಿದ್ದೆ. ಆ್ಯಕ್ಚುಲಿ ಅನ್ನ ಏನು ಆ್ಯಸ್ ಯೂಶ್ವಲ್ ಎಲ್ಲರಿಗೂ ಗೊತ್ತಲ್ವ ಅನ್ನೋದ್ರಿಂದ ನಾನು ಅನ್ನದ ಬಗ್ಗೆ ಏನೂ ಮಾತಾಡಿಲ್ಲ. ಆ್ಯಕ್ಚುಲಿ ಅನ್ನ ಆಲ್ರೆಡಿ ಆಗಿದೆ. ಇದು ಒಂದು ನಿಮಿಷ ನೋಡಿ, ನೋಡ್ಬೋದು ನೀವು, ಆಲ್ರೆಡಿ ನಾನು ಅನ್ನನ ಮಾಡಿ ಇಟ್ಕೊಂಡಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಸ್ವೀಟ್ ಪೊಟ್ಯಾಟೊದು ಚಪಾತಿ ಮತ್ತು ಮಶ್ರೂಮ್ ಗ್ರೇವಿ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಇವಾಗ ಅನ್ನ ಆಗಿದೆ, ಅನ್ನ ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ಸಾಸಿವೆ ಆಯಿತು, ಮತ್ತು ಅದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಇವಾಗ ನೋಡಿ ಈರುಳ್ಳಿನ ಆ್ಯಡ್ ಮಾಡ್ತಿದ್ದೀನಿ. ಈರುಳ್ಳಿ ಕಂದು ಬಣ್ಣ ಬರೋತಂದ್ರೆ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈರುಳ್ಳಿ ಕಂದು ಬಣ್ಣ ಬಂದಿದೆ. ಆ್ಯಕ್ಚುಲಿ ನೋಡ್ಬೋದು, ನೋಡಿ ಈರುಳ್ಳಿ ಕಂದು ಬಣ್ಣ ಬಂದಿದೆ. ಇವಾಗ ಇದಕ್ಕೆ ನಾವು ಟೊಮೊಟೊ ಆ್ಯಡ್ ಮಾಡೋಣ. ನೋಡಿ ಫ್ರೆಂಡ್ಸ್, ಟೊಮೊಟೊ ನಾನು ಹೇಳಿದ್ನಲ್ಲ ಮಿಕ್ಸಿಲಿ ಆಡಿಸ್ಕೊಂಡಿದ್ದೀನಿ. ಸೊ ಅದನ್ನು ಟೊಮೊಟೊ ಜ್ಯೂಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೊಟೊನೂ ಅಷ್ಟೇ, ಅದು ನಾನು ಆ್ಯಕ್ಚುಲಿ ಬೇಯಲ್ಲ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಅಂತಿದ್ದೆ. ಚಿಕ್ಕದಾಗಿ ಕಟ್ ಮಾಡಿದ್ರೆ ಅದು ಸ್ವಲ್ಪ ಬೇಯಲ್ಲ. ಸೊ ಅದರಿಂದ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಸೊ ಟೊಮೊಟೊ ಆ್ಯಡ್ ಮಾಡಾಗಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಜೀರಿಗೆ ಮೆಣಸನ್ನು ನಾನು ಒಟ್ಟಿಗೆ ಮಿಕ್ಸ್ ಮಾಡಿದ್ದೀನಲ್ಲ, ಅದನ್ನು ಆ್ಯಡ್ ಮಾಡೋಣ. ನೋಡಿ, ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಸ್ವಲ್ಪ ಅದು ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಅದಾದಮೇಲೆ ನಾನು ನಿಮ್ಗೆ ಹೇಳಿದ್ದೆ ಆಲ್ರೆಡಿ, ಅಣಬೆನ ನಾನು ಚೆನ್ನಾಗಿ ನೀರು ಹಾಕಿ 3 ಸಲ ತೊಳೆದ್ಬಿಟ್ಟು ಅದಾದಮೇಲೆ ತಿರ್ಗಾ ನೀರು ಹಾಕಿ ನೆನೆಸಿಟ್ಟಿದ್ದೀನಿ. ಇವಾಗ ಈ ನೀರನ್ನೆಲ್ಲ ಸುರಿದ್ಬಿಡ್ತೀನಿ ನಾನು. ನೋಡಿ, ನೀವೇ ನೋಡ್ಬೋದು, ನೀರನ್ನು ಚೆಲ್ಲಿದ್ದೀನಿ, ನೋಡ್ಬೋದು ನೀವೇ, ನೀರನ್ನೆಲ್ಲ ಬರ್ತಿದ್ದೀನಿ ಆ್ಯಕ್ಚುಲಿ. ನೋಡಿ, ಇವಾಗ ನಾನು ಈ ಅಣಬೆನ ಒಗ್ಗರಣೆ ಆಗಿದೆಯಲ್ಲ ಅದರೊಳಗಡೆ ಆ್ಯಡ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ನಾನು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಚಿಲ್ಲಿ ಪೌಡರ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿದು ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಅಟ್ ಲಾಸ್ಟ್ ನಾವು ಸ್ವಲ್ಪ ಖಾರದ ಪುಡಿನ ಆ್ಯಡ್ ಮಾಡೋಣ. ಆದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದಾದಮೇಲೆ ನೋಡಿ, ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನಮಗೆ ರುಚಿಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡೋಣ. ಅದಾದಮೇಲೆ ನಾನು ಸ್ವಲ್ಪ ಚಪಾತಿ ಅನ್ನೋದ್ರಿಂದ ಸ್ವಲ್ಪ ಗೊಜ್ಜು ಥರ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಮಾತ್ರ ಆ್ಯಡ್ ಮಾಡ್ತಾ ಇದ್ದೀನಿ.
ನೋಡಿ ಫ್ರೆಂಡ್ಸ್, ಇವಾಗ ನಾನೆಲ್ಲ ನೀರು ಆ್ಯಡ್ ಮಾಡಿದ್ದೀನಿ. ಇವಾಗ ನಾವು ಇದನ್ನು ಮುಚ್ಚಿಬಿಡೋಣ. ಕುಕ್ಕರ್ದು 3 ವಿಸಲ್ ಮೇಲೆ ನಾವು ಆಫ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ವಿಸಲ್ ಆದಮೇಲೆ ನಾವು ಮಶ್ರೂಮ್ ನೋಡೋಣ. ಇವಾಗ ನಾವು ಸ್ವೀಟ್ ಪೊಟ್ಯಾಟೊ ಚಪಾತಿ ಮಾಡೋಕ್ಕೆ ಇವಾಗ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಿಮ್ಗೆ ಎಷ್ಟು ಚಪಾತಿ ಬೇಕೋ ಅಷ್ಟು ಚಪಾತಿಗೆ ಮಾಡ್ಕೊಳ್ಳಿ. ನಾನು ಇಲ್ಲಿ ನೋಡಿ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಫಸ್ಟ್ ನೀರು ಆ್ಯಡ್ ಮಾಡ್ಕೊಳ್ಳಿ. ಇಷ್ಟೇ ಒಂದು ಸ್ವಲ್ಪ ಉಪ್ಪು ಹಾಕಿ ನೋಡಿ. ಆಲ್ರೆಡಿ ನಾನು ಗೆಣಸನ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಇಲ್ಲಿ ನೋಡಿ, ಇದು ಮೇಲೆ ಇದೆಯಲ್ಲ ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡಿಬಿಡೋಣ. ಸ್ವೀಟ್ ಪೊಟ್ಯಾಟೊದು ನಿಮ್ಗೆ ಎಷ್ಟು ಸ್ವೀಟ್ ಪೊಟ್ಯಾಟೊ ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಸ್ವೀಟ್ ಪೊಟ್ಯಾಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ನಾವು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ, ಸ್ಮ್ಯಾಶ್ ಮಾಡಿ ನೀರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವೇನು ನೋಡ್ಬೋದು ಇಲ್ಲಿ. ಇದು ಸ್ವೀಟ್ ಪೊಟ್ಯಾಟೊ ಮತ್ತು ನೀರನ್ನು ಆ್ಯಡ್ ಮಾಡಿದ್ದೀನಿ. ಇವಾಗ ನಾವು ಇದ್ರ ಜೊತೆ ಹಸಿಟ್ಟನ್ನು ಆ್ಯಡ್ ಮಾಡೋಣ. ಬನ್ನಿ, ಇವಾಗ ಹಸಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ಈ ಥರ ಇರೋದನ್ನೆಲ್ಲ ನೀವು ತರಿ ಥರ ಇರುತ್ತೆ. ಇವನ್ನೆಲ್ಲ ನೀವು ಎತ್ಬಿಟ್ಟು ಎಸ್ಬಿಡಿ. ಕ್ಲೀನಾಗಿ ಸ್ವಲ್ಪ ನೀರು ಥರನೇ ಇರಲಿ. ಆವಾಗ ನಮ್ಗೆ ಚೆನ್ನಾಗಿರುತ್ತೆ ಕಲಸೋಕ್ಕೆ, ಮತ್ತು ಚಪಾತಿ ಒತ್ತಕ್ಕೆ ಕೂಡ ಚೆನ್ನಾಗಿರುತ್ತೆ. ಸೊ ನೋಡಿ, ಇದಾದಮೇಲೆ ಇದಕ್ಕೆ ನಾವು ಹಸಿಟ್ಟು ಆ್ಯಡ್ ಮಾಡೋಣ. ನೋಡಿ, ಹಿಟ್ಟನ್ನು ಆ್ಯಡ್ ಮಾಡಿದ್ದೀನಿ. ಇವಾಗ ಕಲಿಸ್ತಾ ಇದ್ದೀನಿ. ಸ್ವೀಟ್ ಪೊಟ್ಯಾಟೊ ನೀರೊಳಗಡೆ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಇದು ನಮಗೆ ಹಸಿಟ್ಟು ನಾವು ಚಪಾತಿ ಹೊತ್ತಕ್ಕೆ ಎಷ್ಟು ನಮಗೆ ಸಾಫ್ಟಾಗಿ ಬೇಕೋ ಅಷ್ಟು ಸಾಫ್ಟಾಗಿ ನಾವು ಮಾಡ್ಬೋದು. ನೋಡಿ, ಸ್ವೀಟ್ ಪೊಟ್ಯಾಟೊ ಆ್ಯಡ್ ಮಾಡೋದ್ರಿಂದ ತುಂಬ ಸಾಫ್ಟಾಗಿದೆ. ಇವಾಗ ನಾನು ಇದನ್ನು ಫುಲ್ ಉಂಡೆ ಮಾಡ್ಕೊತೀನಿ. ಫ್ರೆಂಡ್ಸ್ ನೋಡಿ, ಚಪಾತಿ ರೆಡಿ, ಹಿಟ್ಟು ರೆಡಿಯಾಗಿದೆ. ಇದನ್ನು ನಾವು ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ಒಂದು 5 ನಿಮಿಷ ಅದೇ ಇರಲಿ. ಬಂದಿದೆ ನಮ್ಮ ಮಶ್ರೂಮ್ದು. ಬನ್ನಿ, ಇವಾಗ ಮಶ್ರೂಮ್ದು ನಮ್ಮದು ಗೊಜ್ಜು ಯಾವ ಥರ ಆಗಿದೆ ಅಂತ ನೋಡೋಣ. ಫ್ರೆಂಡ್ಸ್ ನೋಡಿ, ಗೊಜ್ಜು ರೆಡಿಯಾಗಿದೆ. ಆ್ಯಕ್ಚುಲಿ ಮಶ್ರೂಮ್ ಗೊಜ್ಜು ಸಕ್ಕತ್ತಾಗಿದೆ. ಬನ್ನಿ, ಹೇಗಿದೆ ಟ್ರೈ ಮಾಡೋಣ. ನೋಡಿ ಫ್ರೆಂಡ್ಸ್, ಮಶ್ರೂಮ್ ರೆಡಿಯಾಗಿದೆ, ಸಕ್ಕತ್ತಾಗಿದೆ. ಬಾಯಿ ನೀರೆಲ್ಲ ಬರ್ತಾಯಿದೆ ನನಗೆ. ನೋಡೋಣ ಬನ್ನಿ, ಬೆಂದಿದೆಯಾ ಹೇಗಿದೆ ಅಂತ ರುಚಿ. ಉಪ್ಪುಗಾರ ಎಲ್ಲ ಸಕ್ಕತ್ತಾಗಿದೆ. ನೀವು ಟ್ರೈ ಮಾಡಿ. ಈಗ ನಾನು ಇದ್ರ ಜೊತೆ ಸ್ವೀಟ್ ಪೊಟ್ಯಾಟೊದು ಚಪಾತಿ ಮಾಡ್ತೀನಿ. ಅದು ಮಾಡಾದ್ಮೇಲೆ ಎರಡನ್ನೂ ಒಟ್ಟಿಗೆ ತಿಂದು ನಿಮ್ಗೆ ಯಾವ ಥರ ಇದೆ ಟೇಸ್ಟ್ ಅಂತ ಹೇಳ್ತೀನಿ. ಅಲ್ಲಿ ತನಕ ನೀವು ವೇಟ್ ಮಾಡಿ ಫ್ರೆಂಡ್ಸ್ ನೋಡಿ, ಆಲ್ರೆಡಿ ಟೇಸ್ಟ್ ನೋಡಾಯಿತು ನಾವು. ಇವಾಗ ನಾವು ಸ್ವೀಟ್ ಪೊಟ್ಯಾಟೊದು ಚಪಾತಿ ಮಾಡೋಣ. ಆಲ್ರೆಡಿ ಉಂಡೆ ತೊಗೊಂಡಿದ್ದೀನಿ. ಇವಾಗ ಬನ್ನಿ, ಇದನ್ನು ನಾವು ಒತ್ತೋಣ. ಆಲ್ರೆಡಿ ಮೊದಲೇ ಓದ್ಲು ಬ್ಲಾಗಲ್ಲಿ ಹೇಳಿದ್ದೆ, ರೌಂಡಿಗೆ ಬರಲಿಲ್ಲ ಅಂದರೆ ಏನು ಇದು ಮಾಡ್ಕೋಬೇಡಿ. ಯಾಕಂದ್ರೆ ನಾವು ಅಲ್ವೇ ತಿನ್ನೋದು, ಅದಕ್ಕೆ ಯಾವ ಶೇಪ್ ಬಂದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ನೋಡಿ, ಇವಾಗ ನಾನು ನಿಮಗೆ ಒತ್ತುತ್ತಾ ಇದ್ದೀನಿ. ನೋಡಿ, ಸ್ವೀಟ್ ಪೊಟ್ಯಾಟೊ ಆಗಿರೋದ್ರಿಂದ ಈ ಥರ ಬಂದಿದೆ, ಒತ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಗ್ಯಾಸ್ ಆನ್ ಮಾಡಿ ನಾವು ತವಾ ಮೇಲೆ ಹಾಕೋಣ. ಚೆನ್ನಾಗಿ ಒಬ್ಬೆ ಬರ್ತಾ ಇದೆ. ಅದೇ ಬೇರೆ ತನಕ ಹಂಗೆ ನಾನು ಫರ್ದರ್ ಚಪಾತಿಸ್ನ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಸ್ವೀಟ್ ಪೊಟ್ಯಾಟೊದು ಚಪಾತಿ ಒಂದು ರೆಡಿಯಾಗಿದೆ. ನೀವೇ ನೋಡ್ಬೋದು ಇಲ್ಲಿ ಸಕ್ಕತ್ತಾಗಿ ಬಂದಿದೆ ಅಂತ ಗಮ್ ಅಂತ ಇದೆ. ಇದು ನೋಡಿ, ನಾವು ಎರಡನೇದನ್ನ ಹಾಗೆ ಮಾಡೋಣ. ಫ್ರೆಂಡ್ಸ್ ನೋಡಿ, ನಾನು ಹೇಳಿದಂಗೆ ಸ್ವೀಟ್ ಪೊಟ್ಯಾಟೊನು ಚಪಾತಿನೂ ರೆಡಿಯಾಗಿದೆ. ಮತ್ತು ನೋಡಿ, ಮಶ್ರೂಮ್ದು ಗೊಜ್ಜು ಇದೆ, ಮತ್ತು ಇಲ್ಲಿ ಅನ್ನ ಇದೆ. ಇವಾಗ ನೋಡಿ, ನಾನು ಎರಡಕ್ಕೂ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ನೋಡಿ, ಫಸ್ಟು ನಾನು ಅನ್ನನ ಟೇಸ್ಟ್ ಮಾಡ್ತೀನಿ. ನೋಡಿ, ಒಂದು ಮಶ್ರೂಮ್ನ ಇಟ್ಕೊಂಡಿದ್ದೀನಿ ಮತ್ತು ಅನ್ನ. ನಾನು ತಿಂತಾ ಇರೋದ್ರಲ್ಲೇ ಗೊತ್ತಾಗ್ಬೋದು ನಿಮಗೆ ಹೇಗಿದೆ ಟೇಸ್ಟ್ ಅಂತ.
ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬಂದಿದೆ. ಇವಾಗ ನೋಡಿ ಸ್ವೀಟ್ ಪೊಟ್ಯಾಟೊ ಜೊತೆ ತಿಂದ್ಬಿಟ್ಟು ಹೇಳ್ತೀನಿ ನಿಮಗೆ. ನೋಡಿ ಚಪಾತಿನೂ ಅಷ್ಟೇ ಸಕ್ಕತ್ತಾಗಿ ಬಂದಿದೆ. ಹಂಗೆ ತಿನ್ನೋಕ್ಕೂ ಚೆನ್ನಾಗಿದೆ. ನೋಡಿ ಮಶ್ರೂಮ್ನ ಆ್ಯಡ್ ಮಾಡಿದ್ದೀನಿ. ತಿನ್ನೋಕ್ಕೆ ಮಜಾ. ಸಕ್ಕತ್ತಾಗಿದೆ. ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಟೇಸ್ಟ್ನ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ಥ್ಯಾಂಕ್ ಯು.